ಈ ಟ್ಯಾಕ್ಸ್ ಸೇವ್ ಮಾಡೋದು ಹೇಗೆ ಅನ್ನೋದೇ ತುಂಬಾ ಜನಕ್ಕೆ ಒಂದು ದೊಡ್ಡ ಚಿಂತೆ. ಡೋಂಟ್ ವರಿ, ಸಣ್ಣ ಟ್ರಿಕ್ ಒಂದನ್ನ ನಾವು ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಮುಂಬೈನ ಪಾವೈನಲ್ಲಿ ಒಬ್ಳು ಸ್ಮಾರ್ಟ್ ವೈಫ್ ಇದ್ಲು. ಈ ಸ್ಮಾರ್ಟ್ ಹೆಂಡತಿಗೆ ಟ್ಯಾಕ್ಸ್ ಸೇವ್ ಮಾಡೋದು ಹೇಗೆ ಅಂತ ಗೊತ್ತಿತ್ತು, ಅದು ಕೂಡ ಲೀಗಲ್ ವೇನಲ್ಲಿ. ಅದು ಹೇಗೆ ಅಂತೀರಾ? ಹಿರಾನಂದಾನಿ ಗಾರ್ಡನ್ಸ್ ನಲ್ಲಿ ತನ್ನ ಗಂಡನ ಹೆಸರಲ್ಲಿ ಜಂಟಿಯಾಗಿ 2 ಫ್ಲಾಟ್ಗಳನ್ನ ತಗೊಂಡ್ಳು. ಇದಾದ್ಮೇಲೆ ಆಕೆ ಗಂಡ ಲೋಧಾ ಎಸ್ಟ್ರೇಲಾದಲ್ಲಿ ತನ್ನ ಹೆಸರಲ್ಲೇ ಒಂದು ಪ್ರಾಪರ್ಟಿ ಖರೀದಿ ಮಾಡಿರ್ತಾನೆ. ಸ್ವಲ್ಪ ವರ್ಷ ಆದ್ಮೇಲೆ ಗಂಡ ತನ್ನ ಹೆಂಡತಿಗೆ 50% ಶೇರ್ಸ್ ನ ಕೊಡ್ತಾನೆ, ಅದು ಕೂಡ ವಿತ್ ಪ್ರಾಪರ್ ಡಾಕ್ಯುಮೆಂಟ್. 2020ರಲ್ಲಿ ಹೆಂಡತಿ ಆಕೆ ಹೆಸರಲ್ಲಿದ್ದಂತ 2 ಫ್ಲಾಟ್ಗಳನ್ನ ಸೇಲ್ ಮಾಡ್ತಾಳೆ. ಇದಾದ ಮೇಲೆ ಅದೇ ಹಣದಲ್ಲಿ 3,85,00,000 ರೂಪಾಯಿ ಗಂಡನ ಹೆಸರಲ್ಲಿರುವಂತಹ ಲೋಧಾ ಪ್ರಾಪರ್ಟಿಯನ್ನು ಖರೀದಿ ಮಾಡಿ 4 ಕೋಟಿಯ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ನ ಎಕ್ಸಂಪ್ಷನ್ ಕ್ಲೇಮ್ ಮಾಡ್ತಾಳೆ. ಈ ಟೈಮ್ನಲ್ಲಿ ಟ್ಯಾಕ್ಸ್ ಆಫೀಸರ್ ಅಬ್ಜೆಕ್ಷನ್ ರೇಸ್ ಮಾಡಿ, ಇದು ಫಂಡ್ ರೊಟೇಟ್, ಟ್ಯಾಕ್ಸ್ ಸೇವ್ ಮಾಡೋದಕ್ಕೆ ಹೀಗೆ ಮಾಡ್ತಿದ್ದಾರೆ, ಗಂಡನಿಂದ ಪ್ರಾಪರ್ಟಿ ಖರೀದಿ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದ. ಆದ್ರೆ ಈ ಸ್ಮಾರ್ಟ್ ವೈಫ್ ಏನ್ ಮಾಡಿದ್ಲು ಗೊತ್ತಾ? ತನ್ನ ಬಳಿ ಇರುವಂತ ಎವಿಡೆನ್ಸ್ ಗಳನ್ನ ಪ್ರೆಸೆಂಟ್ ಮಾಡಿದ್ಲು. ರಿಜಿಸ್ಟರ್ಡ್ ಸೇಲ್ ಡೀಡ್, ಫುಲ್ ಸ್ಟಾಂಪ್ ಡ್ಯೂಟಿ ಪೇಮೆಂಟ್, ಜೆನ್ಯೂನ್ ಬ್ಯಾಂಕ್ ಟ್ರಾನ್ಸಾಕ್ಷನ್. ಈ ಕೇಸ್ ಆಗ ITAT ಇನ್ಕಮ್ ಟ್ಯಾಕ್ಸ್ ಅಪೆಲೇಟ್ ಟ್ರಿಬ್ಯುನಲ್ಗೆ ಹೋಗುತ್ತೆ. ಆಗ ITAT ಅವರು ಎಕ್ಸಾಮಿನ್ ಮಾಡಿ, ಒಂದು ವೇಳೆ ಲೀಗಲ್ ಓನರ್ಶಿಪ್ ಮತ್ತು ಡಾಕ್ಯುಮೆಂಟ್ ಕ್ಲಿಯರ್ ಆಗಿದ್ರೆ ಸೆಕ್ಷನ್ 54F ಇಸ್ ವ್ಯಾಲಿಡ್ ಅಂತ, ಇದು ಗಂಡನಿಂದ ಖರೀದಿ ಮಾಡಿದ್ರು ಕೂಡ ಈ ಸೆಕ್ಷನ್ ಅಪ್ಲೈ ಆಗತ್ತೆ ಅಂತ ಹೇಳಿ ಟ್ರಿಬ್ಯುನಲ್ ಟ್ಯಾಕ್ಸ್ ಆಫೀಸರ್ ಹೇಳಿದಂತ ರೊಟೇಷನ್ ಆಫ್ ಫಂಡ್ ಕ್ಲೇಮ್ ಅನ್ನ ರಿಜೆಕ್ಟ್ ಮಾಡುತ್ತೆ. ಈಗ ರಿಯಲ್ ಲೆಸನ್ ಏನು ಅಂದ್ರೆ, ಡಾಕ್ಯುಮೆಂಟೇಶನ್ ಅನ್ನೋದು ನಿಮಗೆ ಕವಚ ಇದ್ದಂತೆ. ರಿಜಿಸ್ಟರ್, ಮೇಂಟೈನ್ ಟ್ರಾನ್ಸ್ಪರೆನ್ಸಿ, ಎಲ್ಲ ಟ್ರಾನ್ಸಾಕ್ಷನ್ ಪ್ರೂಫ್ ಇಡಿ, ಟ್ಯಾಕ್ಸ್ ಪ್ರೊವಿಷನ್ಸ್ ನ ಅರ್ಥ ಮಾಡ್ಕೊಂಡ್ರೆ ಸಾಕು, ನೀವು ಈ ಸ್ಮಾರ್ಟ್ ವೈಫ್ ತರಹ ಟ್ಯಾಕ್ಸ್ ಅನ್ನ ಉಳಿಸಬಹುದು.